ಪ್ರಯಾಗ್ರಾಜ್ನ ಶತಮಾನದ ಮಹಾಕುಂಭ ಮೇಳಕ್ಕೆ ನಿರೀಕ್ಷೆಗೂ ಮೀರಿ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪುಣ್ಯ ಸ್ನಾನ ಮಾಡಿದರು. ಕ್ಯಾಬಿನೆಟ್ ಸಭೆ ನಡೆಸಿ ಗಮನ ಸೆಳೆದರು. ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿದೆ. ಮಹಾಕುಂಭ ಮೇಳದಲ್ಲಿ ಲಕ್ಷಾಂತರ ಮಂದಿ ಸಾಧು ಸನ್ಯಾಸಿಗಳು, ಅಖಾಡದ ಬಾಬಾಗಳು ಕೂಡ ಭಾಗವಹಿಸಿದ್ದಾರೆ, ನಾಗ ಸಾಧುಗಳು ಕೂಡ ಭಾಗವಹಿಸಿದ್ದಾರೆ. ಈಗ ನಮ್ಮೊಂದಿಗೆ ಕರ್ನಾಟಕದವರೇ ಆದಂತ ಒಬ್ಬ ಬಾಬಾ ಅವರು ಇದ್ದಾರೆ, ಸನ್ಯಾಸಿ ಅವರು ಇದ್ದಾರೆ. ಇವ್ರ ಹೆಸರು ವಿಠಲ್ ಗಿರಿ ಅಂತ ಹೇಳಿ. ಇವರು ಆನಂದ್ ಅಖಾಡದಲ್ಲಿ ಈಗ ಸದ್ಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಭಕ್ತರ ಸಮಾಗಮ. ಕಳೆದ 8 ದಿನಗಳಿಂದ 8.8 ಕೋಟಿ ಭಕ್ತರಿಂದ ಪುಣ್ಯಸ್ನಾನ. ಜನವರಿ 13ರಿಂದ ಆರಂಭವಾದ ಮಹಾಕುಂಭ ಮೇಳದಿಂದ ಇವತ್ತಿನವರೆಗೆ ಸುಮಾರು 9 ಕೋಟಿ ಭಕ್ತರು ಪುಣ್ಯಸ್ನಾನ ಮಾಡಿದ್ದಾರೆ. ಪ್ರತಿನಿತ್ಯ ಸರಾಸರಿ 1 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡ್ತಿದ್ದಾರೆ. ಇನ್ನು ಜನವರಿ 21ರಂದು ಮೌನಿ ಅಮಾವಾಸ್ಯೆ ಇದ್ದು ಅಂದು ಒಂದೇ ದಿನ 8ರಿಂದ 9 ಕೋಟಿ ಭಕ್ತರು ಪುಣ್ಯಸ್ನಾನ ಮಾಡುವ ನಿರೀಕ್ಷೆ ಇದೆ. ತ್ರಿವೇಣಿ ಸಂಗಮದಲ್ಲಿ ಸಿಎಂ ಯೋಗಿ ಪುಣ್ಯಸ್ನಾನ. ಈ ಮಧ್ಯೆ ಕುಂಭಮೇಳ ಸಂಭ್ರಮದಲ್ಲೇ ಪ್ರಯಾಗ್ರಾಜ್ನಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಇಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದ್ದಾರೆ. ಕ್ಯಾಬಿನೆಟ್ ಸಭೆಯ ಬಳಿಕ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿ ಗಂಗಾ ಪೂಜೆ ನೆರವೇರಿಸಿದ್ದಾರೆ. ಲಕ್ಷ ಲಕ್ಷ ಸಂಬಳ ಬಿಟ್ಟು ಸನ್ಯಾಸಿಯಾದ ಕನ್ನಡಿಗ. ಇನ್ನು ಪ್ರಯಾಗ್ರಾಜ್ನ ಪ್ರಮುಖ ಆಕರ್ಷಣೆ ಅಂದ್ರೆ ಸನ್ಯಾಸಿಗಳು, ಸಾಧು ಸಂತರು ಹಾಗೂ ನಾಗ ಸಾಧುಗಳು. ಆನಂದ್ ಅಖಾಡದಲ್ಲಿರುವ ಇಳಕಂಡಿ ಆಶ್ರಮದಲ್ಲಿ ಸನ್ಯಾಸಿಯಾಗಿರುವ ವಿಠಲ್ ಗಿರಿ ಮಹಾರಾಜ್ ಬಲಕಂಡಿ ಮಹಾರಾಜ್ ಶಿಷ್ಯ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯವರಾದ ವಿಠಲ್ ಗಿರಿ ಮಹಾರಾಜ್ಗೆ ಆಸ್ಟ್ರೇಲಿಯಾದ ಕಂಪನಿಯೊಂದರಲ್ಲೇ ವರ್ಷಕ್ಕೆ 45ರಿಂದ 50 ಲಕ್ಷ ಸಂಬಳ ಪಡೆಯುತ್ತಿದ್ರು. ಆದ್ರೆ ಕಳೆದ 15 ವರ್ಷಗಳ ಹಿಂದೆ ಎಲ್ಲವನ್ನ ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಸನ್ಯಾಸ ಸ್ವೀಕರಿಸಿ ನಾನು ನಿಜವಾಗಿ ಹೇಳಬೇಕಂದ್ರೆ ಬಾಲ್ಯದಲ್ಲಿ ನಾನು ಸನ್ಯಾಸ ಜೀವನವನ್ನೇ ಮಾಡಿದವ. ಯಾವತ್ತು ಈ ಲೋಕದ ಲೌಕಿಕ ಬದುಕಿನ ಕಡೆಗೆ ಸೆಳೆತಕ್ಕೆ ಸಿಲುಕಿದವಲ್ಲ. ಆದ ಕಾರಣ ನಾನು ಹುಟ್ಟಿನಿಂದಲೂ ಸನ್ಯಾಸಿ ಅಂತ ಹೇಳ್ಬೋದು ನಾನು. ಆದರೆ ಈ ಅಧಿಕೃತವಾಗಿ ನಾನು ಆನಂದ ಅಖಾಡಕ್ಕೆ ಬಂದು ಸಾಧಾರಣ 15 ವರ್ಷ ಆಯ್ತು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈಗ ಜುನಾ ಅಖಾಡದ ಮಹಂತ. ಮತ್ತೊಂದೆಡೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ರಣಪುರಿ ಬಾಬಾ ಆಲಿಯಾಸ್ ಇನ್ಸ್ಪೆಕ್ಟರ್ ಬಾಬಾ ಆಧ್ಯಾತ್ಮದತ್ತ ಸೆಳೆತಕ್ಕೆ ಒಳಗಾಗಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಸದ್ಯ ಜುನಾ ಅಖಾಡದ ಮಹಂತರಾಗಿದ್ದಾರೆ. ಅಮೆರಿಕ ಮೂಲದ ಮೈಕಲ್ ಈಗ ನಾಗಸಾಧು. ಇನ್ನು ಅಮೆರಿಕ ಮೂಲದ ಮೈಕಲ್ ಭಾರತಕ್ಕೆ ಬಂದು ಸನಾತನ ಧರ್ಮ ಸ್ವೀಕರಿಸಿದ್ದಾರೆ. ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಮೈಕಲ್ ತಿಂಗಳಿಗೆ $1,000 ಸಂಬಳ ಪಡೆಯುತ್ತಿದ್ರು. ಮೈಕಲ್ ಸನಾತನ ಧರ್ಮ ಸ್ವೀಕರಿಸಿದ ಬಳಿಕ ಮೋಕ್ಷಪುರಿ ಬಾಬಾ ಎಂದೇ ಖ್ಯಾತರಾಗಿದ್ದಾರೆ. ಈ ನಡುವೆ ಕರ್ನಾಟಕದಿಂದಲೂ 100 ಮಂದಿ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಸನ ನಗರ ಘಟಕದ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ವೆಂಕಟೇಶ್ ಮತ್ತು ತಂಡ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದು ಇಲ್ಲಿನ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಸರ್, ತುಂಬಾ ಚೆನ್ನಾಗಿದೆ. ಇದು ಒಂದು ಅದ್ಭುತವಾದ ಒಂದು ಜೀವನದಲ್ಲಿ ಮರೆಯಲಾಗದಂಥ ಅನುಭವ. ಯಾಕೆಂದರೆ 144 ವರ್ಷಕ್ಕೆ ಒಮ್ಮೆ ಆಗಂಥ ಮಹಾಕುಂಭ ಮೇಳದಲ್ಲಿ ನಾವು ಭಾಗವಹಿಸಿದ್ದು ನಾವೇ ಧನ್ಯರು. ಒಟ್ಟಾರೆ ಮಹಾಕುಂಭ ಮೇಳ ಮಹಾ ಜಾತ್ರೆಯಾಗಿ ಮೇಳೈಸುತ್ತಿದೆ. ಈ ಮಹಾಸುದಿನ ಕಣ್ತುಂಬಿಕೊಳ್ಳಲು ಅಸಂಖ್ಯಾತ ಭಕ್ತರು ಪ್ರಯಾಗ್ರಾಜ್ನತ್ತ ಹೆಜ್ಜೆ ಹಾಕ್ತಿದ್ದಾರೆ. ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.